ಸರ್ ಇದ್ರ ವಿಶೇಷತೆ ಏನಂದ್ರೆ ಹ್ಮ್. ಇಲ್ಲಿ ಕಣದಾಗ ಯಾರಾಗ್ಲಿ ಹ್ಮ್. ಎತ್ತು ಇಲ್ಲೇ ಬಿಚ್ಕೊಡ್ತೀವಿ. ಹ್ಮ್. ಅವ್ರು ನಾನು ಅಂತ ಓರಿ ಹಿಡ್ದೀನಿ ಇಂತ ಓರಿ ಹಿಡ್ದೀನಿ ಅಂತ ಹೇಳಂಗಿಲ್ಲ. ಹ್ಮ್. ಬಂದ್ರು ಅದು ಮೂಗದಾರ ಮುಟ್ಬೇಕು ಅವ್ರು. ಹಾ. ಓಪನ್ ಚಾಲೆಂಜ್ 5,000 ಇಲ್ಲೇ ಕೊಡಕ್ತಿವಿ. ಓಕೆ. ಎಂತರಾಗಿರ್ಲಿ ಒಂದ್ ಯಾವ ಊರಾಗಿರ್ಲಿ ಹ್ಮ್. ಎತ್ತಿಂಗೆ ಬಿಚ್ಕೊಡ್ತೀವಿ ಒಂದ್ ಅಗ್ದಾಗೆ ಹ್ಮ್. ಅವ್ ಬಂದ್ ಮುಗ್ದಾರ ಮುಟ್ಬೇಕು, ಹಿಡ್ಕೊಂಬೇಕು ಮುಗ್ದಾರ 2 ಕೈಯಾಗ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ. ಯಾಕೆ ಸುಳ್ಳು ಹೇಳಿ, ಅವ್ರು ನಮ್ ದೊಡ್ಡಮ್ಮನೆ ಮೇಯ್ಸೋದಿದ. ಹ್ಮ್. ಹೆಣ್ಣು ಮಕ್ಳ ತಗ ಬಾಳ ಹೊಂದ್ಕೊಂಡಿದ್, ಅವ್ರಿಗೆ ಏನ್ ಗುದಿಯೋದು ಹಿಂಗ ಅನ್ನಲ್ಲ. ಓಕೆ. ನಾವ್ ಹಿಡ್ಕೊಳಕಾಗ್ಲ ಅಂದ್ರೆ ಕೈ ತಪ್ಸ್ಕೊಂಡ್ ಹೋದಾಗ ಅವರೇ ಬಂದ್ ಹಿಡ್ಕೊಡ್ಬೇಕು. ಹುಡುಗರ ನೀನ್ ಯಾವ್ದೇ ಕಾರಣಕ್ಕೂ ಮುಡ್ಸ್ಕೊಳಲ್ಲ, ಬಡ್ಡೆಗೂ ಬಿಡ್ಸ್ಕೊಳಲ್ಲ. ಇವೇನ್ ನಮ್ಮ ಮನೆ ಕಾಲ ಗಿಡದ ಸಹ ಏನು ಇಲ್ದಾರೋ ಇವಾಗ 50 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದೀವಿ. ಬಂಡೆಯ ಕೆತ್ತಿದರೆ ಬೇಲೂರು, ಇಲ್ಲಿ ಛಲವಿದ್ದ ಮನ್ಸರೇನೆ ಗೆಲ್ಲೋರು. ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಿಂಗಟಿಕೆರೆ ಗ್ರಾಮದಲ್ಲಿ ಪ್ರಥಮ ವರ್ಷದ ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಕಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಪ್ರಥಮ ವರ್ಷದ ಆಯೋಜನೆ ಅಂತ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಒಂದು ಆಯೋಜನೆಯನ್ನ ಮಾಡಿದ್ದಾರೆ. ಇಲ್ಲಿಗೆ ನಾನಾ ಜಿಲ್ಲೆಗಳಿಂದ ನಾನಾ ತಾಲೂಕುಗಳಿಂದ ಚಾಂಪಿಯನ್ ರಾಸುಗಳು ಕೂಡ ಬರ್ತಾ ಇದ್ದಾವೆ. ಸ್ನೇಹಿತರೆ ಈ ಒಂದು ಸಮಾರಂಭವನ್ನ ಉದ್ಘಾಟನೆ ಕೂಡ ಈಗ ತಾನೇ ಮಾಡಿದ್ರು. ಇವರ ಕಮಿಟಿಯಲ್ಲೇ ಆರಕ್ಷಕರು ಕೂಡ ಇದ್ದಾರೆ, ರೈತರು ಕೂಡ ಇದ್ದಾರೆ, ಮತ್ತೆ KEB ಅವರು ಕೂಡ ಇದ್ದಾರೆ. ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ ಇಲ್ಲಿನ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ರೈತರಿಗಾಗಿ ರೈತರಿಗೋಸ್ಕರವೇ ಈ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಒಂದು ಹಳ್ಳಿಕಾರ ಸಂರಕ್ಷಣೆ ಆಗಬೇಕು, ದನಕರುಗಳ ಸಂರಕ್ಷಣೆ ಆಗಬೇಕು. ಈ ಒಂದು ರೇಸಿನ ಮಾದರಿಯ ಮೂಲಕ 4-6 ಜನ ದನ ಕಟ್ತಾರೆ. ನಮ್ಮ ಒಂದು ಗ್ರಾಮದಲ್ಲಿ ಎಲ್ಲ ರೈತರು ಮನೆಯಲ್ಲಿ ದನಗಳು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ನೇಹಿತರೆ ಈ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಬನ್ನಿ, ಈ ಒಂದು ಸ್ಪರ್ಧೆ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಇದರ ಒಂದು ಮಾಹಿತಿಯನ್ನ ಕಮಿಟಿ ಅವರಿಂದ ತಿಳಿಸ್ಕೊಡ್ತೀನಿ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಮೇಯ್ನೇ ನಮ್ಮ ಬೆನ್ನೆಲುಬು ಬಂದರೆ ಶ್ರೀ ಕಲ್ಲೇಶ್ವರ ಸ್ವಾಮಿ ಆಶೀರ್ವಾದ, ಜೊತೆಗೆ ಎಲ್ಲ ಒಂದು ವರ್ಗದವರ ಸಹಕಾರ, ಜೊತೆಗೆ ಒಂದೇ ಮನೋಭಾವನೆಯಿಂದ ಎಲ್ಲ ಒಂದು ಮಕ್ಕಳು, ಎಲ್ಲ ವರ್ಗದವರು, ಇಂಥ ವರ್ಗ ಅಂತಿಲ್ಲ, ಎಲ್ಲ ವರ್ಗದವರು ಕೆಲಸವನ್ನು ಮಾಡ್ತಾರೆ. ಈ ಎಲ್ಲ ಒಂದೇ ರೀತಿಯ ಯೂನಿಫಾರ್ಮಲ್ಲಿರೋ ನಮ್ಮ ಹುಡುಗರು ನೋಡಿ, ಪ್ರತಿನಿತ್ಯ ಸುಮಾರು ದಿವಸಗಳಿಂದ ಈ ಕೆಲಸಕ್ಕೆ ಹಗಲು ರಾತ್ರಿ ಎಂದರೆ ಶ್ರಮವಹಿಸಿ ಈ ಕೆಲಸವನ್ನು ಮಾಡ್ತಾರೆ. ಈ ಕೆಲಸದ ಮುಖ್ಯ ಉದ್ದೇಶ ಅಷ್ಟೇ. ನಾವು ಇತ್ತೀಚಿನ ದಿನಗಳಲ್ಲಿ ರಾಸುಗಳನ್ನು ಕಾಣೋದು ಭಾಳಷ್ಟು ಕಡಿಮೆ ಆಗಿದೆ. ಈ ಒಂದು ಮೂಲಕನಾರು ಆಗಲಿ, ಸ್ಪರ್ಧಾ ಮೂಲಕನಾರು ರಾಸುಗಳನ್ನು ಬೆಳೆಸುವ ಒಂದು ಆಸಕ್ತಿ ಬೆಳೀಲಿ, ನಮ್ಮ ಒಂದು ಎಲ್ಲ ಒಂದು ಸಂಪ್ರದಾಯಗಳು ಅವನ್ನೆಲ್ಲ ಉಳಿಸ್ಕೊಂಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಧನ್ಯವಾದಗಳು. ಸ್ನೇಹಿತರೆ ನೋಡಿ, ದೇವಸ್ಥಾನ ಕಟ್ಟಲು ಒಂದೊಂದು ಕಲ್ಲು ಯಾವ ರೀತಿ ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿಯಾಗಿ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಲು ಊರಿನ ಪ್ರಮುಖ ಒಬ್ಬೊಬ್ಬ ವ್ಯಕ್ತಿಯಿಂದನೂ ಕೂಡ ಸ್ನೇಹಿತರೆ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ನಿಷ್ಠೆಯಿಂದ ಇವತ್ತು ಬೆಳಗ್ಗೆಯಿಂದ ಒಂದು ಅಂಕಣವನ್ನು ರೆಡಿ ಮಾಡಿ ಸುಮಾರು ಒಂದು ವಾರದಿಂದ ಕಷ್ಟಪಟ್ಟಿದ್ದಾರೆ. ಸ್ನೇಹಿತರೆ ಈ ಒಂದು ಸ್ಪರ್ಧೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಒಂದು ಹಳ್ಳಿಕಾರು ಉಳಿವಿಗೆ ಇವರು ಕೂಡ ಎಲ್ಲ ಕೈ ಜೋಡಿಸಿದ್ದಾರೆ. ಸಿಂಗಟಿಕೆರೆ ಗ್ರಾಮದ ಗ್ರಾಮಸ್ಥರಿಗೆ ನಮ್ಮ ಒಂದು ಚಾನಲ್ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಆನಂದಣ್ಣನವರು ಸುಮಾರು 30,000 ರೂಗಳನ್ನು ಪ್ರಥಮ ಬಹುಮಾನಕ್ಕೆ, ಜೊತೆಗೆ 6 ಅಡಿ ಟ್ರೋಫಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಶುಭವನ್ನು ಹಾರೈಸಿದರೆ ಅವರಿಗೆ ನಿಮ್ಮ ಒಂದು ಚಾನಲ್ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಪ್ರತಿ ವರ್ಷನೂ ಕೂಡ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾನೆ ಇರಿ ಸರ್. ಖಂಡಿತ ಎಲ್ಲರ ಒಂದು ಸಹಕಾರ ಇದೇ ರೀತಿ ಇದ್ದರೆ ಮುಂದೆ ರಾಜ್ಯ ಮಟ್ಟದ್ದು ಸಹ ಕಾರ್ಯಕ್ರಮಗಳು ನಡೀತದೆ. ಎಲ್ಲ ರೈತರಿಗೂ ಅನುಕೂಲ ಆಗಲಿ, ರೈತರಿಗೋಸ್ಕರ ರೈತರಿಗಾಗಿ ಮಾಡುತ್ತಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಈ ಚಾನಲ್ ಮೂಲಕ ಎಲ್ಲ ರೈತರಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಓಕೆ ಸರ್, ಧನ್ಯವಾದಗಳು. ಸ್ನೇಹಿತರೆ ಬನ್ನಿ, ನಾನಾ ಜಿಲ್ಲೆಗಳಿಂದ ನಾನಾ ತಾಲೂಕುಗಳಿಂದ ಉತ್ತಮವಾದ ಚಾಂಪಿಯನ್ ರಾಸುಗಳು ಬಂದಿದ್ದಾವೆ. ಪ್ರತಿಯೊಂದು ರಾಸುಗಳ ಒಂದು ಪರಿಚಯವನ್ನು ನಮ್ಮ ಚಾನಲ್ ಮುಖಾಂತರ ನಿಮಗೆ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಈ ದಿನ ಕಡೂರು ತಾಲೂಕಿನ ಸಿಂಗಟಿಕೆರೆ ಗ್ರಾಮದಲ್ಲಿ ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ನಾನಾ ಜಿಲ್ಲೆಗಳಿಂದ
ಹಲವಾರು ತಾಲೂಕುಗಳಿಂದನೂ ಕೂಡ ಸ್ನೇಹಿತರೆ ಇಲ್ಲಿ ವ್ಯವಸಾಯದ ರಾಸುಗಳು ಸೇರಿದಾವೆ. ನೋಡಿ ಒಂದೇ ಕಡೆ ನಾನಾ ರಾಸುಗಳನ್ನ ಸೇರಿರೋದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನಮ್ಮ ಜಾನುವಾರು ಪ್ರಿಯರಿಗಂತೂ ಒಂದು ರಸದ ಔತಣ ಅಂತಾನೆ ಹೇಳ್ಬೋದು. ಎಲ್ಲ ಪ್ರತಿಯೊಂದು ರಾಸುಗಳನ್ನ ನೋಡಿ ಕಣ್ ತುಂಬ್ಕೊಂತಾರೆ. ಬನ್ನಿ ಈ ಸಿಂಗಟಗೆರೆ ಗ್ರಾಮಕ್ಕೆ ಯಾವ್ಯಾವ ಊರಿಂದ ರಾಸುಗಳು ಬಂದಿದ್ದಾವೆ, ಆ ರಾಸುಗಳ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಾವ ಊರಿಂದ ಬಂದಿದ್ದೀರಾ? ನಮ್ದು ಕಡೂರು. ಹಾ. ಸಂಜಯ್ ಅಂದ್ಬಿಟ್ಟು ಹೆಸರು ನಮ್ಮ ಹೆಸರು. ಹ್ಮ್. ಇದ್ರ ಹೆಸರು ಬಂದ್ಬಿಟ್ಟು ಅರ್ಜುನ. ಹಾ. ಇದ್ರ ಹೆಸರು ಬಂದು ಭೈರವ. ಓಕೆ ಸರ್. ಅಂದ್ರೆ ನಾವು ಅಂತರಘಟ್ಟ ಜಾತ್ರೆಗೆ ತಂದಿದ್ವಿ. ಹಾ. ಏನೋ ರೈಸಿಗೆ ಹಾಕ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಹಾ. ಒಂದು ನೋಡೋಣ ಅಂದ್ಬಿಟ್ಟು ಹಾಕಿದೀವಿ ರೈಸಿಗೆ. ಕಡೂರಲ್ಲಿ ಹಾಕಿದ್ವಿ. ಓಕೆ. 3ನೇ ರೌಂಡು ಪಾಸ್ ಆಗಿ 4ನೇ ರೌಂಡ್ ಫೇಲ್ ಆಯ್ತು ಇದು. ನೋಡಿ ಸ್ನೇಹಿತರೆ, ಇವರು ಕಡೂರಿನ ಪಟ್ಟಣದವರು. ಇವರು ಅಂತರಗಟ್ಟೆ ಜಾತ್ರೆಗೆ ಅಂತ ಈ ಒಂದು ರಾಸುಗಳನ್ನ ತಂದಿರ್ತಾರೆ. ನಿಮ್ಮ ಹೆಸರು? ಈಶ್ವರಪ್ಪ ಕಡೂರು. ಈಶ್ವರಪ್ಪ. ಈ ತರ ಒಂದು ವ್ಯವಸ್ಥಿತವಾದ ರೇಸಿನ ಆಯೋಜನೆ ನೋಡಿದ್ರೆ ಏನ್ ಅನ್ಸುತ್ತೆ ಈ ಸಿಂಗಟಗೆರೆಯಲ್ಲಿ? ಸಿಂಗಟಗೆರೆಗೆ ಇವಾಗ ನಾವು ಬಂದಿರೋದು. ಹ್ಮ್. ಎಲ್ಲ ವ್ಯವಸ್ಥೆ ಐತೆ. ಹ್ಮ್. ಇನ್ನು ದನಗಳು ಒಂದು 40-50 ಜೊತೆ ಎತ್ಗಳು ಬಂದವು ಸೇರ್ತೇವೆ ಸಹ. Okay. ಒಳ್ಳೊಳ್ಳೆ ಓರಿಗಳು ಬಂದಾವೆ. ಹಾ. ನಾವು ಇವಾಗ ತಂದಿರೋದು ಚುಂಚನಕಟ್ಟಿಂದ ತಂದಿರೋದು. ಚುಂಚನಕಟ್ಟೆಯಿಂದ. ಚುಂಚನಕಟ್ಟಿಂದ ತಂದಿರೋದು ಓರಿಗಳು. Okay. ಎರಡೆರಡೆಲ್ಲ ಇದಾವೆ ಸಹ ಇವು. ಓಕೆ, ಓಕೆ. ನೋಡಿ ಸ್ನೇಹಿತರೆ, ಚುಂಚನಕಟ್ಟೆ ಜಾತ್ರೆಯಿಂದ ತಂದಿರುವ ರಾಸುಗಳು 2 ಇದೆ ಅಂತೆ. ಸರ್ ಇದೇ ತರ ನೀವು ಭಾಗವಹಿಸ್ತಾ ಹೋಗ್ತಾ ಇರ್ರಿ. ನಿಮ್ಮಂತ ಹಿರಿಕರು ನಡೆದಂತ ಹಾದಿಯಲ್ಲಿ ಇವತ್ತಿನ ಯುವಕರು ಹೋಗ್ಲಿ ಅಂತ ನಾವು ಹಾರೈಸ್ತೀವಿ. ಆಯ್ತು ಸರ್, ಎಲ್ಲ ಮಾಡ್ತೀವಿ ಸರ್. ಓಕೆ ಸರ್, ಧನ್ಯವಾದಗಳು. ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಾವ ಊರಿಂದ ಬಂದಿದ್ದೀರಾ? ಸರ್ ನಾವು ಕಡೂರ್ ಹತ್ರ ಬಂಟಗ್ನಳ್ಳಿ. ಬಂಟಗ್ನಳ್ಳಿ. ಹಾ. ಓಕೆ, ನೋಡಿ ಸ್ನೇಹಿತರೆ, ಅವರು ಕಡೂರು ತಾಲೂಕಿನ ಪಕ್ಕದಲ್ಲಿರುವವರು ಬಂಟಗ್ನಳ್ಳಿಯಿಂದ ಬಂದಿದ್ದಾರೆ. ಸರ್ ನಿಮ್ಮ ರಾಸುವಿನ ಹೆಸರು? ಸರ್ ಇದು ಐ ಟೆಂಪರ್ ಅಂತ, ಇದು ಕನ್ನಡಿಗ ಅಂತ. ಕನ್ನಡಿಗ. ಹಾ. ನೋಡಿ ಐ ಟೆಂಪರ್ ಕನ್ನಡಿಗ ಒಂದೇ ಹೆಸರನ್ನ 2 ಎತ್ತಿಗೆ ಇಟ್ಟಿದ್ದಾರೆ ಸ್ನೇಹಿತರೆ. ಒಳ್ಳೆ ಹೆಸರಿಟ್ಟಿದ್ದಾರೆ. ಸರ್ ಐ ಟೆಂಪರ್ ಅಂತ ಹೆಸರೇನಕ್ಕೆ ಇಟ್ಟಿದ್ದು? ಸರ್ ಇದ್ರ ವಿಶೇಷತೆ ಏನಂದ್ರೆ ಹ್ಮ್. ಇಲ್ಲಿ ಕಣದಾಗ ಯಾರಾಗ್ಲಿ ಹಾ. ಎತ್ತು ಇಲ್ಲೇ ಬಿಚ್ಕೊಡ್ತೀವಿ. ಹಾ. ಅವ್ರು ನಾನು ಅಂತ ಓರಿ ಹಿಡ್ದೀನಿ ಇಂತ ಓರಿ ಹಿಡ್ದೀನಿ ಅಂತ ಹೇಳಂಗಿಲ್ಲ. ಹಾ. ಬಂದ್ರು ಅದು ಮೂಗದಾರ ಮುಟ್ಬೇಕು. ಅವ್ರು ಹಾ. ಒಪ್ಪನ್ ಚಾಲೆಂಜ್ 5,000 ಇಲ್ಲ ಕೊಡೋಗ್ತೀವಿ. ಓಕೆ. ಎಂತರಾಗಿರ್ಲಿ ಒಂದ್ ಯಾವ ಊರಾಗಿರ್ಲಿ ಹಾ. ಎತ್ತಿಂಗೆ ಬಿಚ್ಕೊಡ್ತೀವಿ ಒಂದ್ ಅಗ್ದಾಗೆ. ಹಾ. ಅವ್ನ್ ಬಂದ್ ಮುಗ್ದಾರ ಮುಟ್ಬೇಕು, ಹಿಡ್ಕೊಂಬೇಕು ಮುಗ್ದಾರ 2 ಕೈಯಾಗ. ಓಕೆ, ಓಕೆ. ಒಪ್ಪನ್ ಚಾಲೆಂಜ್ 5,000 ನಿಂತುಗಟ್ಟಿಗೆ ಕೊಟ್ಟೋಗ್ತೀವಿ. ಅಲ್ಲೇ ಕೊಟ್ಟೋಗ್ತೀವಿ ದುಡ್ಡ. ಮತ್ ಫೋನ್ ಪೇ ಇಲ್ಲ, ಅಲ್ಲೇ ಕ್ಯಾಶ್. ನೋಡಿ ಸ್ನೇಹಿತರೆ, ಎಂತ ಒಂದು ಓಪನ್ ಚಾಲೆಂಜ್ ಆಗ್ತಿದ್ದಾರೆ ನಮ್ಮ ಚಾನಲ್ ಮುಖಾಂತರ. ಇದ್ರ ಮೂಗ್ದಾಣ ಮುಟ್ಟಿದವರಿಗೆ 5,000 ರೂಪಾಯಿ ಅಂತ ಹೇಳ್ತಾ ಇದಾರೆ. ಮುಗ್ದಾರವ ಹಾ. ಕೈಯ ಮುಗ್ದಾರ ಹಿಡ್ಕೊಂಬೇಕು. ಓಕೆ ಸರ್. ಹಿಂಗೆ ಒಂದೇ ಅಗ್ದ ಬಿಚ್ಕೊಡ್ತೀವಿ ದನವ. ಹೌದಾ? ಅವ್ನ್ ತುಂಬಾ ರಂಪ ಮಾಡತ್ತ ಹಂಗ್ರೆ? ರಂಪ ಏನಿಲ್ಲ ಸಾ. ಹ್ಮ್. ಮನೆಗೆ ಹೆಣ್ಮಕ್ಳು ಹಿಡ್ಕೊಂಡ್ ನಮ್ ಪಾಪಗಳು ಹಿಡ್ಕೊಂಡ್ರೆ ಏನು ಮಾಡಲ್ಲ. ಹಾ. ಆದ್ರೆ ರೇಸಿನ ಪಿಚ್ಚೆ ಬಂದ್ರೆ ಹಾ. ಒಡ ಕಟ್ಟಬೇಕಾದ್ರು ಒಂದ್ ಏಟ್ ಹಾಕಲ್ಲ ಸಾ ನಾವು. ಹಾ. ಏನ್ ಗಾಡಿ ಕಟ್ತಾ ಹೊಡೆಯೋದ್ ಬಿಟ್ರೆ ಹಾ. ಎಲ್ಲಾರ ನಾವ್ ಕಟ್ಟಬೇಕಾದ್ರೆ ಹೊಡೆದು ಅಂದ್ರೆ ಮುಗೀತು ಸಾ. ಹಾ. ಪೋಲು ಎಲ್ಲಾ ಮುರ್ದಾಕದೆ. ಓಕೆ. ಹಿಂಗಾಗಿ ಕಡೂರಾಗೆ ಬಾಳ ಪೆಟ್ ತಿಂದಿವಿ ಸಾ. ಹೊಡೆದು ಒಂದ್ ಏಟ್ ಹೊಡೆದು ಪೋಲ್ ಎಲ್ಲ ಮುರ್ದಾಕೊಂಡ್ಬಿಡ್ತಿ. ಹಾ. ಅದಕ್ಕೆ ಕಟ್ಟಕ್ ಹೋಗಲ್ಲ ಸಾ. ಏನ್ ಕಟ್ಟಿದ್ಮೇಲೆ ಹೊಡೆಯೋದಷ್ಟೇ. ಓಕೆ. ಅದ್ ಬಿಟ್ರೆ ಫಸ್ಟೇ ಬಾಳ ಜನ ಹೇಳೋದು ಸಾ, ನಿಮ್ ಗಿಡ್ದನ ನಾವ್ ಕೊಡಲ್ಲ ಅಂತ. ಹಾ. ಅಂತವ್ರು ಇವತ್ ನಮ್ಮ ದನ ಕೇಳ್ತಾರೆ. ಹಾ. ನೀವೇ ನೋಡ್ಬೋದು ಸಣ್ಣ ದನ ಆದ್ರೂ ಹೌದು. ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಇಲ್ಲ ಸಾ. ಹ್ಮ್. ಯಾಕೆ ಸುಳ್ಳಿ ನನ್ನೆ 3 ಗಂಟೆ ತನಕ ಬ್ಯಾಶ ಹೊಡ್ಕೊಂಡ್ ಬಂದಾರೆ. ಹಾ. ಒಂದೇ ಮನವೇ ನನ್ನೆ 3 ಗಂಟೆ ತನಕ ಉಕ್ಕೆಗೆರೆ ಹೊಡ್ಕೊಂಬಂದು ಹ್ಮ್. ಯಾವ್ದು ಸಹ ನಾವು ಏನೋ ಮನೆ ಫುಡ್ ಮೇವು ಅಷ್ಟೇ, ಹ್ಮ್. ರೆಸ್ಟ್ ಕೊಡೋದು ಇಲ್ಲ. ಹ್ಮ್. ವಾರೆಲ್ಲ ಬ್ಯಾಶ ಹೊಡೆದ್ರೆ ರೇಸ್ ಆಡಿಸ್ಬೇಕು. ಹಾ. ನಾವು ರೇಸ್ಗೆ ಅಂತಲೇ ತಂದು ಕಟ್ಕೊಳ್ಳೋದು ಸಹ. ಹೌದು. ಸಂತೆಗೆ ತಂದಿ ಸಹ ನಾವು ಅಲ್ಲೇ ಮಹಾರಾಷ್ಟ್ರ ಹಾ. ಗಣಸಿಗೆ ಹೋಗಿ ಹ್ಮ್. ಜೊತೆ 85,000 ಕೊಡ್ತಾ ಬಂದಿವಿ ಸಹ. ಹ್ಮ್. ಅದೇ ಇವಾಗ ಇದು ಒಂದೇ ಕೇಳ್ತಿದಾರೆ ಆ ರೇಟಿಗೆ, ಹಾ. ಆದ್ರೂ ಕೊಡಲ್ಲ. ನಮ್ಮ ಮನೆಗೆ ಇರ್ಬೇಕು ಅವು. ಹೌದೌದು. ಇವು ಏನ್ ನಮ್ಮ ಮನೆ ಕಾಲಾಗಿಡ್ದ ಸಹ ಏನು ಇಲ್ದಾರೋ ಹ್ಮ್. ಇವಾಗ 50 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ವಿ. ಹ್ಮ್. ನೋಡಿ ಇದ್ರ ಕಾಲ್ಗುಣ ಹೆಂಗಿದೆ ಸ್ನೇಹಿತರೆ. ಇದ್ರ ಮನೆ ಕಾಲಿಟ್ಟ ತಕ್ಷಣನೇ ಇವ್ರಿಗೆ ಏಳಿಗೆನೂ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸರ್ ಇದು ಯಾವ ತರ ಕನ್ನಡಿಗ? ಇದು ಸಹ ಕನ್ನಡಿಗ ಅಂತ. ಹ್ಮ್. ಇದು ಫಸ್ಟಿಗೆ ನಾವು ಎಡಗೋಲಿ ಕಟ್ತಿದ್ದು. ಹಾ. ಒಂದ ಮನೆಯಲ್ಲಿ ಊರಲ್ಲಿ ಟ್ರಯಲ್ ಕಟ್ಟಿದ್ದು, ಎಡಗೋಲಿಗೆ ಬಲ್ಗೋಲಿಗೆ ಹೋಗುತ್ತಾ ಹೆಂಗ ಅಂತ. ಹಾ. ಇವಾಗ ಕಡೂರ್ ಭೀಮನ್ ಜೊತೆಗೆ ಬಲ್ಗೋಲಿ ಕಟ್ಟಿದ್ದು. ಓಕೆ. ಅಲ್ಲೂ 3 ರೌಂಡ್ 4 ರೌಂಡ್ ತನಕ ಪಾಸ್ ಆಯ್ತು ಸಹ. ಹಾ. ಆದ್ರೆ ಇದ್ರ ಪ್ರೆಜರ್ ಏನು ಅಂದ್ರೆ ಸ್ಟಾರ್ಟಿಂಗ್ ಭಯಂಕರ ಪ್ರೆಜರ್ ಸಹ. ಎತ್ತು ಬರ್ಲಿಲ್ಲ ಅಂದ್ರೆ ಸೀದಾ ಊಟ. ಹ್ಮ್. ಹಿಂಗೆ ಮಾಡಿ ಒಂದ್ 2-3 ಕಡೆ ಎತ್ತು ಬರ್ಲಿದ್ ನೋಡೆ ಸೀದಾ ಊಟಕ್ಕೆ ಹೋಗ್ಬಿಡ್ತಿ. ಹಾ. ಅದಕ್ಕೆ ಇವಾಗ ಇದಕ್ಕೆ ಏನಂದ್ರೆ ಸರಿ ದೊಡ್ಡ ಎತ್ತೆ ಆಗ್ಬೇಕು, ತಳ್ಳ ಅಂತ ಆಗ್ಬೇಕು, ಗುಳಿನೇ ಆಗ್ಬೇಕು. ಓಕೆ. ಸ್ಟಾರ್ಟಿಂಗ್ ಸರಿ ಇದಂತೈತಿ ಅಂತ ಇವತ್ತು ಇದೇ ಅರ್ಜುನನೇ ಮಾಡಿದೀವಿ. ಹ್ಮ್. ಗೊತ್ತ ನೋಡತ್ತು ಏನಾಗುತ್ತೆ ಅಂತ. ಓಕೆ. ಸರ್ ಇದು ಐ ಟೆಂಪರ್ ಜೊತೆಲಿ ಯಾವ್ದು ಮಾಡಿದ್ದೀರಾ? ಅರ್ಜುನ ಇದು ಕನ್ನಡಿಗಕ್ಕೆ ಭೈರವ ಅಂತ. ಓಕೆ, ಓಕೆ. ಸ್ನೇಹಿತರೆ ನೋಡಿ, ಈಗ ತಾನೇ ಮಾತಾಡ್ಸಿರುವ ಐ ಟೆಂಪರ್ ಕನ್ನಡಿಗ ಜೊತೆಯಲ್ಲಿ ಅರ್ಜುನ ಭೈರವ ರಾಸುಗಳನ್ನ ಜೋಡಿ ಪೇರ್ ಕಿತ್ತಾಕಿದ್ದಾರೆ ಸ್ನೇಹಿತರೆ. ನೋಡಿ ಕನ್ನಡಿಗ ನಾವೆಲ್ಲ ಇಷ್ಟಪಡೋ ಅಂತ ಒಂದು ಹೆಸರು, ಅದ್ಭುತವಾದ ಹೆಸರಿಟ್ಟಿದೆ ಸರ್. ತುಂಬಾ ಧನ್ಯವಾದಗಳು. Thanks. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಒಂದು ಕನ್ನಡಿಗರ ಒಂದು ಪ್ರೀತಿ ನಾವು ಕನ್ನಡದ ಮೇಲೆ ಹೆಚ್ಚಿನದಾಗಿ ತೋರಿಸ್ಬೇಕು. ಅದನ್ನ ಹಳ್ಳಿಕಾರ್ ತಳಿಯ ಒಂದು ರಾಸುವಿಗೆ ಹೆಸರಿಡುವ ಮುಖಾಂತರ ಒಂದು ಖುಷಿಯ ವಿಷಯವನ್ನ ನಿಮಗೆ ವ್ಯಕ್ತಪಡಿಸಿದಾರೆ ಸ್ನೇಹಿತರೆ. ಮನೆಯಲ್ಲಿ ಇಲ್ಲಿ ಹುಡುಗರು ಹಿಡ್ಕೊಂತಾರ ಸಾ. ಹ್ಮ್. ಆದ್ರೆ ಅಲ್ಲಿ ಮನೇಲಿದ್ರೆ ನಮ್ ದೊಡ್ಡಮ್ಮ ಅವ್ರ ಹೆಣ್ಮಕ್ಳೇ ಸಾ. ಒಂದ್ ಗುದಿಯೋದು ಒಂದ್ ಆಯೋದು ಒದೆಯೋದು ಇಲ್ಲ. ಹ್ಮ್. ಇಲ್ಲಿ ಹುಡುಗರು ಬಡ್ಡಿ ಬಿಡಿಸ್ಕೊಳಲ್ಲ. ಆದ್ರೆ ನಮ್ ಐ ಟೆಂಪರ್ ಹ್ಮ್.
ಅದೇ ಮನೇಲಿ ನಮ್ಮ ದೊಡ್ಡಮ್ಮ ಸುಮ್ಮನೆ ಸೈಡ ನಿಂತ್ಕೊಳ್ಳಿ ಅವರೇ ಮೇಯ್ಸೋದು ಸಹ. ನಾವಾಗ ಅಕ್ಕ ಇವ್ರು ಹುಡುಗರು ಏನೋ ಮೇಯ್ಸಲ್ಲ, ಅವ್ರ ದೊಡ್ಡಮ್ಮನೇ ಸಹ ಮೇಯ್ಸೋದು. ಯಾಕೆ ಸುಳ್ಳು ಹೇಳಿ, ಅವ್ರು ನಮ್ಮ ದೊಡ್ಡಮ್ಮನೇ ಮೇಯ್ಸೋದಿದ. ಹೆಣ್ಣು ಮಕ್ಳ ತಗ ಭಾಳ ಹೊಂದ್ಕೊಂಡಿದ್ದು, ಅವ್ರಿಗೆ ಏನು ಗುದಿಯೋದು ಹಿಂಗೆ ಅನ್ನಲ್ಲ. ನಾವ್ ಹಿಡ್ಕೊಳಕ್ಕಾಗಲ್ಲ ಅಂದ್ರೆ ಕೈ ತಪ್ಸ್ಕೊಂಡು ಹೋದಾಗ ಅವರೇ ಬಂದು ಹಿಡ್ಕೊಡ್ಬೇಕು. ಹುಡುಗರು ಯಾವ್ದೇ ಕಾರಣಕ್ಕೂ ಮುಡ್ಸ್ಕೊಳಲ್ಲ, ಬಡ್ಡೆಗೂ ಬಿಡಿಸ್ಕೊಳಲ್ಲ. ಎಷ್ಟೇ ರಾಶಿ ಇದ್ರು ತನ್ ಸಾಕ್ತಿರಾರು ತನಗೆ ಹುಲ್ಲು ಮೇವು ಹಾಕ್ತಿರಾರು ಯಾರು ಅನ್ನೋ ಒಂದು ಭಾವನೆ ಅವಕ್ಕೆ ಇದ್ದೇ ಇರುತ್ತಲ್ಲ. ಹೌದು ಸರ್, ಇಷ್ಟು ವರ್ಷ ಸಾಕಿದಾರಲ್ಲ, ಅದು ಅವ್ರು ನಮಗೆ ಸ್ಪಂದನೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಸುಮ್ಮನೆ ನಿಂತ್ಕೊಂಡ್ರು ಅವ್ರ ಬಡ್ಡಿಗೆ ಹೋಗಿ ನಿಂತ್ಕೊಂತೈತಿ. ನಾವೆಲ್ಲಾರು ಮುಟ್ಟಕ್ ಹೋದ್ರೆ ಮುಗೀತು. ಅದು ಮೂಗ್ದಾರ ಅಂತೂ ಯಾವ್ದೇ ಕಾರಣಕ್ಕೂ ಮುಡ್ಸ್ಕೊಳಲ್ಲ. ಈ ಒಂದೇ ಕಾರಣಕ್ಕೆ ಸ್ನೇಹಿತರೆ ಹಳ್ಳಿಕರ್ ಮತ್ತೆ ಅಮೃತ್ ಮಾಲ್ನ ಜನ ಜೀವ ಬಿಟ್ಟು ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ತನ್ನನ್ನು ಸಾಕಿದವರಿಗೆ ಜೀವನ ಕೊಡ್ತಾರೆ, ಹೊರಗಿಂದ ಬಂದವರಿಗೆ ಹುಲಿಯಷ್ಟೇ ಉಗ್ರ ರೂಪಿ ನಾನು ಅಂತೇಳಿ ತೋರಿಸ್ತೇವೆ ನೋಡಿ. ಆ ರೀತಿಯಾದ ಒಂದು ಐ ಟೆಂಪರ್ ಮನೆಯಲ್ಲಿ ಹೆಂಗಸರು ಸಹ ಹಿಡ್ದಾಡ್ಬೋದು, ಇಲ್ಲಿ ಎಂತ ನನ್ನ ಗಂಡು ಅನ್ನೋನು ಕೂಡ ಮೂಗ್ದಾಣ ಮುಟ್ಟಕ್ಕಾಗಲ್ವಂತೆ. ಅವ್ರು ಬಂದಿದ್ದಕ್ಕೂ ಒಂದು ಬಹುಮಾನ ಗೆದ್ರೆ ಅವರಿಗೆ ಸ್ನೇಹಿತರೆ ಅವ್ರು ಗೆಲ್ಲುವ ಬಹುಮಾನದ ನಗದು ಬೇಡ, ಗೆದ್ವಿ ಅನ್ನೋ ಒಂದು ಟ್ರೋಫಿ ಕೈಲಿದ್ರೆ 1 ಲಕ್ಷ ಗೆದ್ದಷ್ಟೇ ಖುಷಿ ಅಲ್ಲ ಸರ್. ದುಡ್ಡ ಬೇಡ ಸಾ, ದುಡ್ಡ ಬೇಡ, ಏನ್ ಬಂದ್ರು ದುಡ್ಡ ಬೇಡ. ನಮಗೇನು ಅದ್ರೊಂದು ಹೆಸರು ಉಳಿಬೇಕು. ಇಂಥ ಊರಿಂದಂತೆ ಬೇಷ ಹೊಡ್ಯಾಕ್ ಹೊಡ್ಕೊಂಬಂದಿದ್ದು ಹಿಂಗ್ ಹೋಗ್ತಾ ಐತಿ. ನಮಗೊಂದು ಟ್ರೋಫಿ ಸಾಕು ಸಾ, ದುಡ್ಡ ಬೇಡ. ಇವತ್ತು ದುಡ್ಡು ದುಡಿತೀವಿ, ನಾಳೆ ಕಳಿತೀವಿ. ಆದ್ರೆ ಟ್ರೋಫಿ ಯಾರು ಕೊಡಲ್ಲ ಇವಾಗ ಕಾಲದಾಗ. ಸುಮ್ನೆ ಟ್ರೋಫಿ ಯಾರು ಕೊಡಲ್ಲ. ಟ್ರೋಫಿ ಸಿಕ್ಕರೆ ಸಾ ದುಡ್ಡ ಬೇಡ ನಮಗೆ. ಎಷ್ಟೋ ಇದು ಆಡ್ಸಿ ಹೆಚ್ಚು ಕಮ್ಮಿ ಲಕ್ಷಾಂತರ ರೂಪಾಯಿ ದುಡ್ಡು ಹೋಯ್ದಾವಲ್ಲ, ದುಡ್ಡೇ ಲೆಕ್ಕಾಗಲ್ಲ ಸರ್. ದನ ಇಂಪಾರ್ಟೆಂಟ್ ನಮಗೆ. ಸರ್ ಹಂಗೆ ಸಾಕ್ತಿದ್ರಲ್ವ. ಅದು ಸರ್ ಯಾವ ಬ್ಯಾಶವ್ ಎಷ್ಟು ಹೊಡಿತಾವ ನಾವು ಹೇಳ್ತಿಲ್ಲ, ಮೇನ್ ಬ್ಯಾಶವೇ ಎಷ್ಟು ಸಾಕ್ತಿವೋ ಫುಡ್ಡು ಅಷ್ಟೇ ಸರ್. ಓಕೆ, ಧನ್ಯವಾದಗಳು. ಇದೇ ರೀತಿಯಾಗಿ ಪ್ರತಿಯೊಂದು ಕಡೆ ಭಾಗವಹಿಸ್ತಿರಲಿ, ನಿಮ್ಮ ಎತ್ತುಗಳು ವಿಜಯಶಾಲಿ ಆಗಲಿ ಅಂತ ನಾವು ಚಾನಲ್ ಮೂಲಕ ನಿಮ್ಮ ರಾಸುಗಳ ಹೆಸರು? ಮುಜೀಬ್ ಕರ ರಾಮ ಅಂತ. ರಾಮ ಅಂತ ನೋಡಿ ಸ್ನೇಹಿತರೆ, ಇದು ಮುಜೀಬ್ ಕರ ಅಂತೆ ನೋಡಿ. ಅಲ್ಲಿದೆಯಲ್ಲ ಅದು ರಾಮ ಅಂತ ಸ್ನೇಹಿತರೆ. ಅವರು ಬೀರೂರಿಂದ ಬಂದಿದ್ದಾರೆ ಈ ಸಿಂಗಡ್ಕೆರೆ ರೇಸಲ್ಲಿ ಪಾಲ್ಗೊಳ್ಳಕ್ಕೆ. ರಾಮ 2 ಬೈಕ್ ಹೊಡೆದೈತೆ. ಹೌದಾ? ಓಕೆ, ನೋಡಿ ಸ್ನೇಹಿತರೆ, ಇದು ರಾಮ 2 ಬೈಕನ್ನು ಗೆದ್ದಿದ್ದಾನೆ. ಇವನು ಮುಜೀಬ್ ಕರ ಅಂತ. ಸರ್ ಇದು ಬೈಕ್ ಗೆದ್ದಿದ್ಯಾ? ಬೈಕ್ ಗೆದ್ದಿಲ್ಲ, ಪ್ರೈಸ್ ನಗದುಗಳು ಬೇಜಾನ್ ಹೊಡೆದ. ಹೌದಾ? ಓಕೆ, 2 ಎತ್ತುಗಳಿಂದ 30 ಬಹುಮಾನ ಗೆದ್ದಿದ್ದಾವೆ ನೋಡಿ ಸ್ನೇಹಿತರೆ ಅಲ್ಲ ಸರ್. 2 ಒಂದೇ ಮನೆ ರಾಸುಗಳ? ಒಂದೇ ಮನೆ ರಾಸುಗಳೇ, ಆದ್ರೆ ಬೇರೆ ಬೇರೆ ಕೊಡ್ಕೆಯಲ್ಲಿದ್ದಾರೆ. ಓಕೆ ಓಕೆ ಸರ್, ಇವತ್ತು ಸಿಂಗಡ್ಕೆರೆ ರೇಸಿಗೆ ಬಂದಿದ್ದೀರಾ, ಏನು ಅನ್ಸುತ್ತೆ ನಿಮಗೆ ಪಿಚ್ಚು ನಿಮ್ಮ ಎತ್ತುಗಳಿಗೆ? ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಚೆನ್ನಾಗಿ ಮಾಡ್ತಾರೆ. ಹೌದಾ? ಓಕೆ, ನಿಮ್ಮ ಎತ್ತುಗಳಿಗೆ ಒಂದು ಏಳು ಮಾಡಿಸಿದ ಪಿಚ್ ಅನಿಸ್ತಿದ್ಯಾ? ಹೌದು. ಹೌದಾ? ಓಕೆ ಸರ್, ಇದು ಬೀರೂರು ಪಟ್ಟಣದಲ್ಲಿ ಇರೋದೇ ಇಲ್ಲ ಪಕ್ಕ ಹಳ್ಳಿನ? ಬೀರೂರು ಪಟ್ಟಣದಲ್ಲೇ ಇರೋದು, ಸಿಟಿ ಒಳಗೆ ಇರೋದು. ಹೌದಾ? ಓಕೆ, ನೋಡಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬೀರೂರಲ್ಲಿ ಕಡೂರಲ್ಲಿ ಲೋಕಲ್ ರೇಸು ಎತ್ತುಗಳು ತುಂಬ ಕಟ್ತಾ ಇದ್ದಾರೆ ಜನ. ಖುಷಿಯಾಗುತ್ತೆ ನೋಡಿ. ಎತ್ತುಗಳೇ ಇಲ್ಲ, ಅವುಗಳ ಸಂತತಿನೇ ಕಮ್ಮಿ ಆಗ್ತಿದೆ ನಮ್ಮ ಒಂದು ಗ್ರಾಮದಲ್ಲಿ ಅನ್ನೋವಂಥ ಕಾಲದಲ್ಲಿ ಈ ಗಾಡಿ ರೇಸ್ ಅನ್ನೋದು ಬಂದ್ಬಿಟ್ಟು ಈ ಮತ್ತೆ ಎತ್ತುಗಳನ್ನು ಕಟ್ತಾ ಇದ್ದಾರೆ. ಅವುಗಳಿಗೆಲ್ಲ ಮತ್ತೊಂದು ಒಳ್ಳೆಯ ಸೂರು ಸಿಗ್ತಾ ಇದೆ. ಓಕೆ ಸರ್, ನಿಮ್ಮಿಂದ ಎತ್ತುಗಳಿಗೆ ಸೂರು ಸಿಗ್ತಾ ಇದೆ. ನಿಮಗೆ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳು. ಓಕೆ ಸರ್, ಇದೇ ಥರ ಭಾಗವಹಿಸಿ ವಿಜಯಶಾಲಿಯಾಗಿ. ಆಯ್ತು. ಸರ್ ನಮಸ್ತೆ. ನಮಸ್ತೆ ಸರ್, ಯಾವ ಊರಿಂದ ಬಂದಿದ್ದೀರಾ? ಚಿಕ್ಕಬಾಣೂರು. ಸರ್, ನಿಮ್ಮ ರಾಸುಗಳ ಹೆಸರು ಪರಿಚಯ ಮಾಡ್ಕೊಡಿ. ಅಣ್ಣ, ಇದ್ರ ಹೆಸರು ಧನ್ಯ ಅಂತ, ಅದ್ರ ಹೆಸರು ರುದ್ರ ಅಂತ. ಹಾ. ಓಕೆ ಸರ್, ಚಿಕ್ಕಬಾಣೂರು ಅಂದ್ರೆ ಎಲ್ಲಿ, ಅವ್ರ ಹತ್ರ ಬರುತ್ತೆ? ಸಕ್ರಪಟ್ಟಣ ಹೋಬಳಿ. ಸಕರೆಪಟ್ಟಣ ಹೋಬಳಿಯಿಂದ ಸಿಂಗಡ್ಕೆರೆ ಗ್ರಾಮಕ್ಕೆ ಬಂದಿದ್ದಾರೆ. ಧನ್ಯ ಮತ್ತೆ ರುದ್ರ ಅಂತೇಳಿ 2 ಬೇಸಾಯದ ರಾಸುಗಳು. ಸರ್, 2 ಪ್ಯೂರ್ ಹಳ್ಳಿಕರನ? ಹಳ್ಳಿಕಾರಲ್ಲ, ಮಿಕ್ಸ್ ಇದೆ. ಹೌದಾ? ಹಾ. ಅಮೃತ್ ಮಾಲ್ ಮಿಕ್ಸ್ ಬರುತ್ತೆ. ಅಮೃತ್ ಮಾಲ್ ಹಳ್ಳಿಕಾರ್ ಮಿಕ್ಸ್ ಬರುತ್ತೆ. ಅಮೃತ್ ಮಾಲ್ ಹಳ್ಳಿಕಾರ್ ಮಿಕ್ಸ್ ಬರುತ್ತಂತೆ. ಸರ್, ಈ ರಾಸುಗಳು ಪೇರು ಮತ್ತೆಲ್ಲರೂ ಭಾಗವಹಿಸಿದ್ರ? ಬಹುಮಾನ ಭಾಗವಹಿಸಿದ್ದಾರೆ. ಎಲ್ಲೆಲ್ಲಿ ಭಾಗವಹಿಸಿದ್ರ ಸರ್? ಕಲಾಪುರದಲ್ಲಿ ಫಸ್ಟ್ ಆಗಿದೆ. ಗುಡ್ಡೆಹಳ್ಳಿ, ಲಕ್ಡಿ ಗುಡ್ಡೆಹಳ್ಳಿ ಅಂತ ಅಲ್ಲೊಂತ ಸೆಕೆಂಡ್ ಪ್ರೈಸ್ ಮಾಡಿದ್ದಾರೆ. ಇನ್ನೊಂದು 2 ತವ ಪ್ರೈಸ್ ಆಗಿದೆ. ಹೌದಾ? ಟೋಟಲ್ ಎಷ್ಟು ಬಹುಮಾನ ಸರ್? ಸರ್, ಈಗ 3 ಬಹುಮಾನ. 3 ಅಂದ್ರೆ ಇವೆರಡೇ ಪೇರನ? ಇಲ್ಲ, ಬೇರೆ ಜೊತೆ ಹಾಕೊಂಡು. ಬಟ್ ಧನ್ಯ 3 ಪ್ರೈಸ್ ಆಗಿದೆ. ಧನ್ಯ 3 ಪ್ರೈಸ್ ಆಗಿದೆ. ಅದು ರುದ್ರ ಅದು ಹೊಸದು. ರುದ್ರಂದು ಒಂದು ಇಷ್ಟಿನ ಇದೆ. ಹಾವೇರಿಯಲ್ಲಿ ಗಾಡಿ ಓಡ್ತಿದ್ದು 120 ಗಂಟೆದಲ್ಲಿ 118 ಪ್ರೈಸ್ ಹೊಡೆದಿದೆ. 118 ಹೊಡೆದಿದೆ. ಅದರಲ್ಲಿ 50 ಫಸ್ಟ್, ಇನ್ನು ಸೆಕೆಂಡ್ 48 ಹೊಡೆದಿದೆ. ಒಟ್ಟು 119 ಪ್ರೈಸ್ ಹೊಡೆದಿದೆ. ಅದ್ರ ಜೊತೆ ಕ್ರೂರಿ ಅಂತ ಒಂದು ಬರುತ್ತಲ್ಲ, ಅದು ಪೇರು. ನಮ್ಮ ಅಜ್ಜಂಪುರದಲ್ಲಿ. ಅಜ್ಜಂಪುರ ಕ್ರೂರಿನು ಲಂಡಿ ಅಂದ್ರೆ ಹಾವೇರಿಯಲ್ಲಿ ಫೇಮಸ್. ಎಲ್ಲರಿಗೂ ಫೇಮಸ್. ಅಲ್ಲಿ ಏನಂತ ಹೆಸರು ಅದ್ರದ್ದು? ಲಂಡಿ ಅಂತ. ಬೇಗೂರ್ ಲಂಡಿ ಅಂತ ಅಣ್ಣ. ಬೇಗೂರ್ ಲಂಡಿ ಅಂದ್ರೆ ಹಿಸ್ಟ್ರಿ. ಈಗ ಹೆಸರು ಹೇಳ್ತಾರೆ. ಅಷ್ಟು ಅಲ್ಲಿ ಹಬ್ಬ ಮಾಡಿದೆ ಅದು. ಸ್ನೇಹಿತರೆ ನೋಡಿ,
ಇದು ರುದ್ರ ಅಂತೇಳಿ ಲಂಡಿ ಅಂತ ಇದನ್ನ ಹಾವೇರಿಲಿ ಕರೀತಾರಂತೆ. ನೋಡಿ ಈಗ ಮೊನ್ನೆ ಪ್ರಥಮ ಬಹುಮಾನ ಗಳಿಸ್ತು ಕ್ರೂರಿ ಅಂತ. ಆ ಕ್ರೂರಿ ಜೊತೆಯಲ್ಲಿ ಓಡ್ತಿದ್ದಂಥ ರಾಸು ನೋಡಿ ಸ್ನೇಹಿತರೆ, ಇದು ಇವತ್ತು ಚಿಕ್ಕಮಗಳೂರಿಗೆ ಬಂದಿದೆ. ಅದರಲ್ಲೂ ಸಿಂಗಟಕೆರೆ ರೇಸಿಗೆ ಪಾಲ್ಗೊಳ್ಳಕ್ಕೆ ಬಂದಿದೆ. ಗಾಢ ಚಾಂಪಿಯನ್ ಇದು. ನೋಡಿ ಇದು ಆಡಿರೋದು 120 ಅಖಾಡ, ಅದರಲ್ಲಿ 118 ಬಹುಮಾನವನ್ನ ಗೆದ್ದಿದೆ ಅಂತ ನೋಡಿ ಸ್ನೇಹಿತರೆ. ನೋಡಿ ಗಾಢ ರೇಸಿನ ಚಾಂಪಿಯನ್ಗಳು ಇವತ್ತು ನಮ್ಮ ಗಾಡಿ ರೇಸಿಗೆ ಬರ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಗಾಢ ರೇಸಿಂದ ಗಾಡಿ ರೇಸಿಗೆ ಬಂದಂಥ ರಾಸುಗಳು ಕೂಡ ಅದೇ ರೀತಿಯಾಗಿ ಬಹುಮಾನ ಗೆಲ್ತಿದ್ದಾವೆ. ತುಂಬ ರಾಶಿ ಇದೆ ನೋಡಿ ಸ್ನೇಹಿತರೆ.